ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಫೈನಲ್ ಗೇಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿ ನಾನ್ ಸ್ಟಾಪ್ ಕವರೇಜಲ್ಲಿ ನಿಮಗೆ ನಾವು ಕೊಡ್ತಾ ಇದ್ವಿ. ಈಗಲೂ ಕೂಡ ಸಭೆ ಮುಂದುವರಿತಾ ಇದೆ. ಸೊ ದೆಹಲಿ ಅಂಗಳದಲ್ಲಿ ಕುರ್ಚಿ ಗೇಮ್ನ ಫೈನಲ್ಸ್, ಕುರ್ಚಿ ಗೇಮ್ ಸಸ್ಪೆನ್ಸ್ಗೆ ಇವತ್ತೇ ತೆರೆ ಬೀಳುವ ಎಲ್ಲ ಸಾಧ್ಯತೆ ಇದೆ. ಇವತ್ತು ರಾತ್ರಿ ತನಕನೂ ಸಭೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತೇ ಇಬ್ಬರ ಅಭಿಪ್ರಾಯ ಪಡೆದು ಹೈಕಮಾಂಡ್ ನಿರ್ಧಾರವನ್ನು ತಗೊಳ್ಬೇಕು. ಏನಾದರೂ ಒಂದು ಡಿಸೈಡ್ ಆಗಲೇಬೇಕಲ್ಲ. ಬಟ್ ಇದು ಮ್ಯಾರಥಾನ್ ಸಭೆ. ಹಾಗೆ ನೋಡೋಕೆ ಹೋದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಎಂದಾಗ ಈ ಥರದ ಚರ್ಚೆಗಳೆಲ್ಲ ಆಗುತ್ತೆ ಸಹಜವಾಗಿ. ಬೇಕಾದಷ್ಟು ವಿಚಾರಗಳ ಚರ್ಚೆ ಆಗಬೇಕು. ಒನ್ ಲೈನ್ ಅಜೆಂಡಾ ಇರಲ್ಲ ಯಾವತ್ತೂ ಕೂಡ. ಸೊ ಹಾಗಾಗಿ ಕುರ್ಚಿ ಗೇಮ್ ಸಸ್ಪೆನ್ಸ್ಗೆ ಇವತ್ತೇ ತೆರೆ ಬೀಳುವ ಎಲ್ಲ ಸಾಧ್ಯತೆ ಇದೆ. ಇವತ್ತೇ ಒಂದು ಅಂತಿಮ ನಿರ್ಧಾರ ಕೂಡ ಪ್ರಕಟ ಆಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲರೂ ಹೋಗಿ 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 ಡೆಲ್ಲಿನಲ್ಲಿ 3 ದಿನ 4 ದಿನ ಹೀಗೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ. ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು, ಎಲ್ಲ ಮುಗಿಸ್ಕೊಂಡು ಬರಬೇಕು. ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನದಂತೆ ನಡ್ಕೋಬೇಕು. ಸೊ ಹಾಗಾಗಿ ಇವತ್ತು ರಾತ್ರಿ ಒಳಗಡೆ ಎಲ್ಲವೂ ಫೈನಲ್ ಆಗಬಹುದು ಅಂತ. ನೋಡಿ, ಸಿಎಂ ಡಿಸಿಎಂ ಜೊತೆ ಸಭೆಗೂ ಮುನ್ನ 4 ಸಭೆ ನಡೆಸಿದ್ದಾರೆ. ಸಿಎಂ ಡಿಸಿಎಂ ಅನ್ನ ಹೊರಗಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರು ಕುರ್ಚಿ ಕಲಹದ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಬಳಿಕ 3 ನಾಯಕರನ್ನ ಹೊರಗಿಟ್ಟು ಸಿದ್ದರಾಮಯ್ಯನವ್ರ ಜೊತೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಅರ್ಧ ಗಂಟೆ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಬಳಿಕ ಸೋನಿಯಾ ಗಾಂಧಿ ಭೇಟಿಗೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ಇದಿಷ್ಟು ಕೂಡ ಬೆಳಗ್ಗೆಯಿಂದ ನಡೆದಿರೋದು. ಸಿಎಂ ಡಿಸಿಎಂ ಇಬ್ರು ಕೂಡ ಎಐಸಿಸಿ ಕಚೇರಿಗೆ ಬಂದಾಗ ಮೊದಲಿಗೆ ಅವರಿಬ್ರು ಕೂಡ ಜೊತೆಗೆ ಮಾತಾಡ್ತಾರೆ ಸಿಎಂ ಡಿಸಿಎಂ. ಅದಾದ ನಂತರ ಅವರಿಂದ ಅಹವಾಲನ್ನು ಸ್ವೀಕಾರ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್. ರಾಹುಲ್ ಗಾಂಧಿ ಬಂದಾಗ ಏನಾಗುತ್ತೆ, ಮೊದಲು ಸಿಎಂ ಡಿಸಿಎಂ ಅವ್ರನ್ನ ಹೊರಗಿಟ್ಟು ಇವರು ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ಪಡ್ಕೋತಾರೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ಎಲ್ಲವನ್ನ ಕೇಳಿಕೊಂಡು ನಂತರ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಜೊತೆ ಅರ್ಧ ಗಂಟೆ ಮೀಟಿಂಗ್ ಮಾಡಿ ಆ ನಂತರ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ. ಇದೆಲ್ಲವೂ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು. ಸೊ ಮೋಸ್ಟ್ಲಿ ಸೋನಿಯಾ ಗಾಂಧಿ ಅವರ ಕೆಲವು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋದಕ್ಕಿರಬಹುದು. ನೋಡಿ, ಸಿದ್ದರಾಮಯ್ಯನವ್ರು ಹೀಗೆ ಹೇಳ್ತಾ ಇದ್ದಾರೆ, ಸೊ ಏನು ಮಾಡೋದು ಅಂತಂದ್ಬಿಟ್ಟು ಅವರು ಕೂಡ ಎಐಸಿಸಿ ಅಧ್ಯಕ್ಷೆಯಾಗಿ ಸುದೀರ್ಘ ಕಾಲ ಕೆಲಸ ಮಾಡಿದಂಥವ್ರು. ಅವರಿಂದ ಕೆಲವು ಸಜೆಷನನ್ನು ಪಡ್ಕೊಳ್ತಕ್ಕಂಥದ್ದಕ್ಕೋಸ್ಕರ ರಾಹುಲ್ ಗಾಂಧಿ ಹೋಗಿರಬಹುದು. ಆ ನಂತರ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಮಾತುಕತೆ ಆಡಬೇಕಾಗತ್ತೆ. ಅದೆಲ್ಲವೂ ಆಗೋದಕ್ಕೆ ಇವತ್ತು ರಾತ್ರಿ ತನಕನೂ ಆಗುತ್ತೆ ಹೆಚ್ಚು ಕಡಿಮೆ. ಅದೆಲ್ಲ ಮುಗಿದ ನಂತರ ಮೀಡಿಯಾಗೆ ಏನಾದ್ರು ಬ್ರೀಫ್ ಮಾಡಬೇಕು ಅವರು, ಹೀಗಾಯಿತು ಅಂತ, ಅಥವಾ ರಹಸ್ಯವಾಗಬೇಕಾದ್ರೂ ಇಡ್ಬೋದು. ಜಾರಿಗೆ ಬರೋ ತನಕ, ಅಂದರೆ ಏನು ತೀರ್ಮಾನ ತಗೋತಾರೆ ಅದು ಜಾರಿಗೆ ಬರೋ ತನಕ ಅದನ್ನು ಬಹಿರಂಗಗೊಳಿಸಬಾರ್ದು ಅನ್ನೋದೂ ಇರಬಹುದು, ಅಥವಾ ಹೇಳಬಹುದು. ಎರಡೂ ಆಗುತ್ತೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಮ್ಯಾರಥಾನ್ ಸಭೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಅದು ಬಿಟ್ಟರೆ ಸಂಪುಟ ಪುನರ್ರಚನೆ, ಅದನ್ನು ಬಿಟ್ಟರೆ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ, ಅಭ್ಯರ್ಥಿಗಳ ಆಯ್ಕೆ ಎಲ್ಲವೂ ಮಾತುಕತೆ ಆಗಬೇಕು. ಒಂದು ಸರ್ತಿ ಡೆಲ್ಲಿಗೆ ಹೋದಾಗ ಎಲ್ಲ ಮುಗಿಸ್ಕೊಂಡು ಬರಬೇಕು. ಸೊ ಹಾಗಾಗಿ ಏನು ಸಂಧಾನ ಸೂತ್ರ, ಸಿದ್ದರಾಮಯ್ಯನವರ ಮನವೊಲಿಕೆ ಆಗ್ತಾ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರದ್ದೇ ಮನವೊಲಿಕೆ ಆಗ್ತಾ ಇದೆಯಾ, ಎಲ್ಲ ಗೊತ್ತಾಗಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಎಲ್ಲವೂ ಇವತ್ತೇ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ? ಆಗಬಹುದು, ಆದರೆ ಅದನ್ನು ಬಹಿರಂಗಗೊಳಿಸದೇನೂ ಇರಬಹುದು. ಸೊ ಹಾಗಾಗಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಸಭೆ ದೆಹಲಿಯಲ್ಲಿ ಈಗ ಮುಂದುವರಿತಾ ಇದೆ. ಎಲ್ಲರೂ ಕೂಡ ತುಂಬ ಕುತೂಹಲ ಮತ್ತು ಟೆನ್ಷನ್ನಲ್ಲಿದ್ದಾರೆ. ಡಿ ಕೆ ಬೆಂಬಲಿಗರು, ಸಿದ್ದು ಬೆಂಬಲಿಗರು ಎಲ್ಲರೂ ಕೂಡ ಏನಾಗುತ್ತೋ ಏನೋ, ವರಿಷ್ಠರು ಯಾವ ತೀರ್ಮಾನ ತಗೋತಾರೋ ಏನೋ, ಯಾವ ಫಾರ್ಮುಲಾ, ಮಧ್ಯಪ್ರದೇಶದಲ್ಲಿ ಮಾಡಿದ್ರಲ್ಲ ಆ ಥರನ, ಕೇರಳ ಫಾರ್ಮುಲಾನ, ಈ ಥರ ಎಲ್ಲ ಇರುತ್ತೆ. ಹಲವಾರು ವಿಚಾರಗಳು. ಎಲ್ಲರೂ ಕೂಡ ಹೋಮ್ವರ್ಕ್ ಮಾಡಿಕೊಂಡೇ ಹೋಗಿರ್ತಾರೆ. ಅವಕಾಶ ಸಿಕ್ಕಿದಾಗ ತಮ್ಮ ತಮ್ಮ ಅಹವಾಲುಗಳು ಏನು ಅದನ್ನು ಮಂಡಿಸ್ತಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ನಾಯಕತ್ವ ಬದಲಾವಣೆ ವಿಚಾರ ಅಂದಾಗ ಒಂದು ಲೈನಲ್ಲಿ ತೀರ್ಮಾನ ತಗೊಳಕ್ಕೆ ಬರಲ್ಲ, ಹಾಗಾಗಿ ಮ್ಯಾರಥಾನ್ ಸಭೆ ಅಂತ.
ರೈಟ್ ನಾವು ಇವಾಗ ಏನೆಲ್ಲ ಆಗ್ತಾ ಇದೆ ದೆಹಲಿಯಲ್ಲಿ ಬೆಳವಣಿಗೆಗಳು ಅಂತ? ಎರಡು ಕಡೆಯ ಅಹವಾಲನ್ನು ಆಲಿಸುವ ಕೆಲಸವನ್ನು ಹೈಕಮಾಂಡ್ ಮಾಡಿದೆ ಮತ್ತು ಎರಡು ಕಡೆಯ ಪಟ್ಟು ಪ್ರತಿಪಟ್ಟುಗಳು ಏನು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಇಬ್ಬರ ಮನಸ್ಸಲ್ಲಿ ಇರುವಂಥದ್ದು ಏನು ಅನ್ನೋದು ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ. ಇದೇ ಒಂದು ಮ್ಯಾರಥಾನ್ ಮೀಟಿಂಗ್ ಅನ್ನ ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಒಂದು ಅಂತಿಮವಾದ ರೂಪ ಹೇಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು. ಅದು ಕೊಟ್ಟ ಮಾತಿರ್ಬೋದು, ಅಥವಾ ಪವರ್ ಶೇರಿಂಗ್ನ ವಿಚಾರ ಚರ್ಚೆ ಆಗಿತ್ತು ಅನ್ನೋದಿರ್ಬೋದು, ಅಥವಾ ಎರಡೂವರೆ ವರ್ಷ ಅನ್ನುವಂಥ ತೀರ್ಮಾನ ಹಿಂದೆ ಆಗಿತ್ತು ಅನ್ನೋ ವಿಚಾರ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ತೀರ್ಮಾನ ಕೈಗೊಳ್ತೀನಿ, ನಾನು ಒಪ್ಕೊಳ್ತೀನಿ ಅನ್ನುವಂಥ CM ಸಿದ್ದರಾಮಯ್ಯ ಅವರ ಮಾತಿರ್ಬೋದು, ಅಥವಾ ತಮ್ಮ ಪಾಲಿನ ಪವರ್ ಕ್ಲೈಮ್ ಅನ್ನು ಮಾಡ್ತಿರುವಂಥ DCM DK ಶಿವಕುಮಾರ್ ಅವರ ಸದ್ಯದ ನಡೆ ಇರ್ಬೋದು. ಇವೆಲ್ಲದರ ಬಗ್ಗೆಯೂ ಕೂಡ ಎಲ್ಲಾ ಸಾಧಕ ಬಾಧಕಗಳನ್ನು ಕೂಡ ಅಳೆದು ತೂಗಿ ನೋಡಿ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಫೋಟೋ ಫಿನಿಶ್ ರೀತಿಯಲ್ಲಿ ಈಗಲೇ ಈಗ ಹೇಳ್ಬಿಡುವಂತಕ್ಕೂ ಸಾಧ್ಯ ಇಲ್ಲ. ಅದಕ್ಕೂ ಒಂದಷ್ಟು ಸಮಯವನ್ನು ತೆಗೆದುಕೊಳ್ಬಹುದು, ಒಂದು ಟೈಮ್ ಬಾಂಡ್ ಅನ್ನು ಕೊಡಬಹುದು, ಇಷ್ಟು ದಿನದೊಳಗೆ ಈಗ ಮಾಡಿ ಅಂತ. ಅದನ್ನು ಹೇಳಲಿಕ್ಕೂ ಕೂಡ ತಕ್ಷಣಕ್ಕೆ ಅಲ್ಲೇ ಕೂತ್ ಕೂಡಲೇ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಅದೊಂದು ರೀತಿಯ ಬೆಳಗಿನಿಂದ ಸಂಜೆಯವರೆಗಿನ ಮ್ಯಾರಥಾನ್ ಮೀಟಿಂಗ್ ರೀತಿ ನಡೀತಾ ಇರುವಂತದ್ದು. ಅಂತಿಮವಾಗಿ ಯಾರಿಗೇನು ಹೇಳಬಹುದು ಅಥವಾ ಇಬ್ಬರನ್ನು ಕೂರಿಸಿ ಒಂದು ಸಮಯವನ್ನು ಕೊಡೋದಾದ್ರೆ ಅದು ಬಹುಶಃ ಸಂಜೆಯ ಸುಮಾರಿಗೆ ಒಂದು ತೀರ್ಮಾನಕ್ಕೆ ಬರುವಾಗ ಒಂದು ಸ್ವರೂಪಕ್ಕೆ ಬರುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ನೋಡಿ, ಇಲ್ಲಿ ತನಕ ಯಾವ ವಿಚಾರಗಳು ಏನೆಲ್ಲ ಚರ್ಚೆ ಆಗಿದೆ ಅಂತಕ್ಕಂಥದ್ದು ಬಹಿರಂಗವಾಗಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, AICC ಕಚೇರಿಯಿಂದ ಯಾರಾದರೂ ಹೊರಗೆ ಬಂದು ಮಾಧ್ಯಮಗಳಿಗೆ ಮಾತಾಡಿದ್ರೆ, ವಿಚಾರಗಳನ್ನು ಹೇಳಿದ್ರೆ ಹೀಗೆ ಚರ್ಚೆ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬಟ್ ಅವರು ಗೌಪ್ಯತೆಯನ್ನು ಕಾಪಾಡ್ಕೋತಾ ಇದ್ದಾರೆ. ತುಂಬ ರಹಸ್ಯವಾಗಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಎಲ್ಲವನ್ನೂ ಬಹಿರಂಗಪಡಿಸ್ತಾ ಇದ್ರು. ಅಂತಿಮ ತೀರ್ಮಾನ ಏನು ಅಂತಾದರೂ ಹೇಳಬೇಕಾಗತ್ತೆ.